ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಹಾಗೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ಅಕ್ಷಯ ತೃತೀಯಕ್ಕೆ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆಬ್ವಿಯಸ್ಲಿ ಗೋಲ್ಡ್ ನೋಡೋಣ ಏನು ಸಿಗುತ್ತೆ, ಏನು ನಮ್ಮ ಬಜೆಟಿಗೆ ಕರೆಕ್ಟ್ ಆಗುತ್ತೆ ಅಂತೆಲ್ಲ. ಆಲ್ರೆಡಿ ಒಂದು ಸ್ಕೀಮ್ ಇತ್ತು ನಮ್ಮದು. ಆಬ್ವಿಯಸ್ಲಿ ನಾವು ಮುಳಿಯೋಕ್ಕೇ ಹೋಗೋದು, ಬೇರೆ ಎಲ್ಲೂ ಹೋಗಲ್ಲ. ನಮಗೆ ಅದನ್ನೇ, ನಾವು ದಕ್ಷಿಣ ಕನ್ನಡದವರು ಮುಳಿಯ ಜ್ಯುವೆಲ್ಸ್ಗೆ ಒಳ್ಳೆ ಕಲೆಕ್ಷನ್ಸ್, ಒಳ್ಳೆ ಡಿಸೈನ್ಸ್ ಇರುತ್ತೆ ಅಲ್ಲೂ. ಸೊ ಅಲ್ಲಿ ಹೋಗೋಣ, ಏನು ಇದೆ ಏನು ಅಂತೆಲ್ಲ ನೋಡೋಣ. ಒಳ್ಳೆ ಸ್ಕೀಮ್ಸ್ ಇದೆ. ನಾವು ಮಂತ್ಲಿ ಹೀಗೆ ಪೇ ಮಾಡಿದರೆ ನಮಗೆ ಒಂದೇ ಸಲಕ್ಕೆ ಅಷ್ಟೊಂದು ಅಮೌಂಟ್ ಹಾಕೋದಕ್ಕಿಂತ ಮಂತ್ಲಿ ಸ್ಕೀಮ್ಸ್ ಎಲ್ಲ ತೊಗೊಂಡ್ರೆ ಈಸಿ ಆಗುತ್ತೆ ಪರ್ಚೇಸ್ ಮಾಡೋದಕ್ಕೆಲ್ಲ. ಆಮೇಲೆ ಅದಕ್ಕೊಂದು ಸ್ವಲ್ಪ ಸೇರಿಸ್ಕೊಂಡು ಏನಾದರೂ ತೊಗೋಬೋದು, ಹಾಗೇನಾದರೂ ಮಾಡ್ಕೋಬೋದು. ಸೊ ಹಾಗಾಗಿ ಬನ್ನಿ, ಹಾಗಿದ್ರೆ ಹೋಗೋಣ, ನೋಡೋಣ. ಅಲ್ಲಿ ಆದರೆ ವೀಡಿಯೋ ಮಾಡ್ತೀನಿ. ಬಿಕಾಸ್ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ. ನೋಡ್ತೀನಿ, ಬಿಕಾಸ್ ಇಟ್ಸ್ ನಾಟ್ ಸೇಫ್ ಅಲ್ವಾ ಎಲ್ಲ ಕಡೆ ವೀಡಿಯೋ ಮಾಡೋದು. ಸೊ ಆದರೆ ಅಲ್ಲಿ ವೀಡಿಯೋ ಮಾಡ್ತೀನಿ. ಸೊ ನಾವು ಹೋಗಿ ವಾಪಸ್ ಬಂದು ಆಯಿತು. ನಮಗೆ ಎಷ್ಟು ಅಂದರೆ 20 ಮಿನಿಟ್ಸ್. ನಾನೊಂದು ಬಟ್ಟೆ ಶಾಪಿಗೆ ಹೋದರೂ ಅಷ್ಟೇ, ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಮಗೆ ಆ್ಯಂಡ್ ಮುಳಿಯ ಜ್ಯುವೆಲ್ಸ್ಗೆ ನಮ್ಗೆ ಅಷ್ಟೇ ಇರೋದು, ಇಲ್ಲಿಂದ 9 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಆ್ಯಂಡ್ ನಾನೊಂದು 2-3 ಐಟಮ್ ತೊಗೊಂಡೆ, ನಿಮ್ಗೆ ತೋರಿಸ್ತೀನಿ. ನಾನು ಅಕ್ಷಯ ತೃತೀಯ ಅಲ್ವಾ, ಹಾಗಾಗಿ 2-3 ಐಟಮ್ ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ಹಾಗೆ. ಸೊ ನೋಡ್ಕೊಂಬನ್ನಿ ಯಾವ ಥರ ಇದೆ ಅಂತ. ಜಾಸ್ತಿ ಎಲ್ಲ ಏನು ತೊಗೊಂಡಿಲ್ಲ, ಆಲ್ರೆಡಿ ಸ್ಕೀಮ್ ಇತ್ತು ನಮ್ಮದು. ಆ್ಯಂಡ್ ಈಗ ಏನೊಂದು ಸ್ಕೀಮ್ ಹಾಕಿಬಿಟ್ಟು ಬಂದಿರೋದು. ಸೊ ಇದು ಯುನಿಸೆಕ್ಸ್, ಅಂದರೆ ಇಬ್ಬರು ಹಾಕ್ಬೋದು, ಗಂಡಸರು ಹಾಕ್ಕೋಬೋದು, ಹೆಂಗಸರು ಹಾಕ್ಕೋಬೋದು. ಆ ಥರ ಒಂದು ಪವನ್ ಇದೆ ಇದರಲ್ಲಿ ಆ್ಯಕ್ಚುಲಿ. ಓಕೆ, ಈಗ ಫೋಕಸ್ ಆಗ್ತಿದೆ ಅಂದ್ಕೊತೀನಿ ನಿಮಗೆ. ಓಕೆ, ಕೈಯಲ್ಲಿ ಹಿಡಿದ್ರೆ ಫೋಕಸ್ ಆಗುತ್ತಾ ಅಥವಾ ಇಟ್ಟರೆ ಫೋಕಸ್ ಆಗುತ್ತಾ ಗೊತ್ತಿಲ್ಲ. ಈಗ ಇಟ್ಟರೆ ಫೋಕಸ್ ಆಗುತ್ತಲ್ಲ. ಕೊತ್ತಂಬರಿ ಥರ ಬರುತ್ತೆ. ಮೊದಲೆಲ್ಲ ಹಾಕ್ಕೊತ ಇದ್ರಲ್ಲ, ಆ ಥರ ಬರ್ತಿದೆ. ನಾನು ನಿಮಗೆ ಫೋಟೋ ಹಾಕ್ತೀನಿ ಬೇಕು ಅಂದರೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಒಂದು ಪವನ್ ಇದೆ, ಇದೊಂದು ಚೈನ್ ತೊಗೊಂಡ್ವಿ. ಆಮೇಲೆ ನಂಗೆ ಮುಳಿಯೋದಲ್ಲಿ ಮೊನ್ನೆ ಒಂದು ಪ್ರೈಸ್ ಬಂದಿತ್ತಲ್ಲ, ಲೈಕ್ ಆವಾಗ ಅವರು ಬೆಳ್ಳಿದು ಆಫರ್ ಕೊಟ್ಟಿದ್ರು. ನಾವು ಇಷ್ಟು ಗ್ರಾಮ್ ಚಿನ್ನ ತೊಗೊಂಡ್ರೆ ಇಷ್ಟು ಗ್ರಾಮ್, ಅದೇ ಈಕ್ವಲ್ ಸೈಜ್, ಅಂದರೆ ಈಕ್ವಲ್ ಅದು ಅಷ್ಟು ಬೆಳ್ಳಿ ಇದಿರುತ್ತೆ ಅಂತ ಐಟಮ್ಸು. ಬಟ್ ಅದರ ಮೇಲೆ ದುಡ್ಡು ಹಾಕಿದ್ದೀವಿ, ಬಿಕಾಸ್ ಅಷ್ಟಕ್ಕೆ ಅಂತಲೇ ಬರಲ್ಲ ಅಲ್ಲ. ಒಂದು ರಿಂಗ್ ಮತ್ತು ಒಂದು ಇಯರಿಂಗ್ ತೊಗೊಂಡೆ, ಬೆಳ್ಳಿದು ಇದೆರಡು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಡಿಸೈನ್, ನನಗೆ ಇಷ್ಟ. ಆ್ಯಕ್ಚುಲಿ ಸಿಲ್ವರ್ ಐಟಮ್ಸ್ ಕೂಡ ನನಗೆ ಇಷ್ಟ, ಹಾಗೆ ತೊಗೊಂಡ್ವಿ. ಇದೊಂದು ಗೋಲ್ಡ್, ಇದು 8 ಗ್ರಾಮ್ ಇದೆ. ಇದು ಚೆನ್ನಾಗಿದೆ ನೋಡೋದಕ್ಕೆ. ನಾನು ಫೋಟೋ ಹಾಕ್ತೀನಿ ನಿಮಗೆ, ಯಾಕಂದರೆ ವೀಡಿಯೋದಲ್ಲಿ ನಿಮ್ಗೆ ಅಷ್ಟು ಕರೆಕ್ಟಾಗಿ ಒಂದು ನಿಮಿಷ ನಾನು ತೋರಿಸ್ತೀನಿ ನಿಮಗೆ. ಎಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ಅಲ್ಲಿ ಈಗ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಅಂದ್ಕೊತೀನಿ. ನೋಡಿ, ಇವಾಗ ಕ್ಲಿಯರ್ ಇದೆ ಅಲ್ಲ. ನೋಡಿ, ಇದು ಸಿಲ್ವರ್ ಇಯರಿಂಗು, ಇದು ಸಿಲ್ವರ್ ರಿಂಗು. ಇದರಲ್ಲೊಂದು 3 ಕಲರಿದ್ದು ಸ್ಟೋನ್ ಇದೆ ಆ್ಯಕ್ಚುಲಿ, ಈ ಥರದ್ದು. ಐ ಥಿಂಕ್ ಇಟ್ಸ್ ವಿಸಿಬಲ್ ನಾವು. ಪಿಂಕ್, ಗ್ರೀನ್ ಮತ್ತು ಇದಿದೆ. ಇದೊಂದು ಸ್ಕೈ ಬ್ಲೂ ಕಲರ್ ಬರೋ ಅಂಥದ್ದು ಒಂದು ಇಯರಿಂಗು. ಹಾಗೆ ಇದೊಂದು ಗೋಲ್ಡ್ ಚೈನು. ಈಗ ನಿಮಗೆ ಡಿಸೈನ್ ಕರೆಕ್ಟಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ನಾನು. ನೋಡಿ, ಈ ಥರ ಇದರಲ್ಲಿ 8 ಗ್ರಾಮ್ ಇದೆ ಆ್ಯಕ್ಚುಲಿ. ಸೊ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ನಮ್ಮದು ಸ್ಕೀಮ್ ಬೇರೆ ಇತ್ತು. ಸ್ಕೀಮಿಗೆ ಒಂದಿಷ್ಟು ಅಂತ ಅದು ಮೆಚೂರ್ ಆಗಿತ್ತು. ಸೊ ಹಾಗಾಗಿ ಅದಕ್ಕೊಂದಿಷ್ಟು ಅಂತ ಆ್ಯಡ್ ಮಾಡಿಕೊಂಡು ತೊಗೊಂಡ್ವಿ ನಾವು. ಚಿನ್ನಕ್ಕಂತೂ ರೇಟ್ ಸಿಕ್ಕಾಪಟ್ಟೆ ಆಗೋಗಿದೆ ಇವಾಗ. ಗೋಲ್ಡ್ ಪರ್ಚೇಸ್ ಮಾಡಲೇಬೇಕು ಅಂತ ಏನಿಲ್ಲ, ಗೋಲ್ಡ್ ಅಂತಲ್ಲ, ಏನೇ ಬೇಕಿದ್ರೂ ಅಕ್ಷಯ ತೃತೀಯ ದಿನ ಮಾಡಿದರೆ ಅಕ್ಷಯ ಆಗುತ್ತೆ ಅಂತ. ನಮ್ಮದು ಹೇಗೂ ಆಲ್ರೆಡಿ ಇದು ಸ್ಕೀಮ್ ಎಂಡ್ ಆಗಿತ್ತು, ಮೆಚೂರ್ ಆಗಿತ್ತು. ಸೊ ಅದೇ ದಿನ ತೊಗೊಳ್ಬೋದು ಅಂತ ನಾವು ತೊಗೊಂಡ್ವಿ ಅಷ್ಟೇ. ಅದು ತಗೊಳ್ಳೇಬೇಕು ಅದೆಲ್ಲ ನಾವು ಮಾಡ್ಕೊಂಡಿದ್ದಷ್ಟೇ, ಹಾಗೆಲ್ಲ ಏನೂ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ. ನಾವು ಅದೇ ದಿನ ತೊಗೊಂಡ್ವಿ. ಆ್ಯಂಡ್ ಅದ್ರ ಜೊತೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ, ನಾವು ಅಷ್ಟು ಐಟಮ್ ತೊಗೊಂಡಿರೋದಕ್ಕೆ. ಮುಳಿಯ ಅವ್ರದ್ದು ಸಿಂಬಲ್ ಇದೆ, ಹೆಸರು ಇಲ್ಲ ಇದರಲ್ಲಿ, ಒಳಗಡೆ ಇದೆ ಹೆಸರು ಆ್ಯಕ್ಚುಲಿ. ನೋಡಿ, ಮುಳಿಯ ಅಂತ ಇದೆ. ಇದೊಂದು ಬ್ಯಾಗ್ ಕೊಟ್ಟಿದ್ದಾರೆ ನಮಗೆ. ಅಷ್ಟು ಪರ್ಚೇಸ್ ಮಾಡ್ಕೊಂಡು ಇವಾಗ ಬಂದ್ವಿ ನಾವು. ಸೊ ನಾವು ಹೋಗಿ ಬಂದಾಯ್ತಲ್ಲ. ಇವಾಗ ನಾನು ಆಲೂಗಡ್ಡೆ ಕರಿ ಮಾಡೋಣ ಅಂತಿದ್ದೀನಿ. ರೈಸ್ ನಾವು ಬೆಳಗ್ಗೆ ಪಾಟಲ್ಲಿ ಇಟ್ಬಿಟ್ಟು ಹೋಗಿದ್ವಿ, ಬಿಕಾಸ್ ರೈಸ್ ಆಮೇಲೆ ಬಂದು ಗೊತ್ತಿಲ್ಲ ಎಷ್ಟು ಲೇಟ್ ಆಗುತ್ತೆ ಅಂತ. ಇನ್ನು ತುಂಬ ದೊಡ್ಡದೇನು ತೆಗಿಯೋಕ್ಕೆ ಅಂತ ಹೋಗಿಲ್ಲ, ಬಟ್ ಸ್ಟಿಲ್ ಲೇಟ್ ಆಗುತ್ತಲ್ವ. 9 ಕಿಲೋಮೀಟರ್ಸ್ ಅಷ್ಟೇ ಇರೋದು ನಮ್ಮ ಮನೆಯಿಂದ, ಬಟ್ ಸ್ಟಿಲ್ ಲೇಟ್ ಆಗುತ್ತಲ್ವ. ಸೊ ಹಾಗಾಗಿ ಇದು ಮಾಡಿಕೊಂಡು ರೈಸ್ ಇಟ್ಬಿಟ್ಟಿದ್ದೆ. ಅಕಸ್ಮಾತ್ ಕರಿ ಮಾಡೋಕ್ಕಾಗಿಲ್ಲ ಅಂತೇಳಿದರೆ ನಾವು
ಗಂಜಿ ಊಟ ಮತ್ತು ಉಪ್ಪಿನಕಾಯಿ, ನಿಂಬೆ ಉಪ್ಪಿನಕಾಯಿ ಎಲ್ಲ ಸಖತ್ತಾಗಿರುತ್ತೆ ಅಂತ, ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಸೊ ಇವಾಗ ನಾನು ಆಲೂಗಡ್ಡೆ ಕರಿ ಮಾಡೋಣ ಅಂತ, ಬಿಕಾಸ್ 11 ಕಾಲಕ್ಕೆ ಅಂದರೆ 11:15 ಅಷ್ಟೊತ್ತಿಗೆ ನಾವು ಮನೆಗೆ ರೀಚ್ ಆಗಿದ್ವಿ. ಸೊ ಹಾಗಾಗಿ ಕರಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಮಧ್ಯಾಹ್ನ ಮೇಲೆ ಹೊರಗಡೆ ಅಂತ ಎಲ್ಲೂ ಹೋಗ್ತಾ ಇಲ್ಲ ಈ ವೀಕ್. ನಮಗೆ ಅದೇ ನಾಳೆ ಸಂಡೇ ಆಗಿರೋದ್ರಿಂದ ಸೈಟ್ ಹತ್ರ ಹೋಗೋದಿದೆ. ಮತ್ತು ಇವತ್ತು ಮಧ್ಯಾಹ್ನ ಮೇಲೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರ್ಬೇಕು, ನಾಳೆ ಬೆಳಗ್ಗೆ ಆಗಲ್ಲ. ಸೊ ಹಾಗಾಗಿ ಇವತ್ತು ಮನೇಲೇ ಇರ್ತೀವಿ. ಆಫ್ಟರ್ನೂನು ರೆಸ್ಟ್ ಅನ್ನೋದು ಬೇಕಲ್ಲ, ವೀಕ್ ಡೇಸು ಆಗಲ್ಲ, ಏನೂ ಕೆಲಸಗಳು ಜಾಸ್ತಿ ಇರ್ತವೆ. ಹಾಗೆ ಕ್ಲೀನಿಂಗ್ ಎಲ್ಲ ನಾನು ಆವಾಗಲೇ ಮುಗಿಸ್ಬಿಟ್ಟು ಹೋಗಿದ್ದು. ಬಟ್ ಸ್ಟಿಲ್ ನಾನು ಯಾವುದೇ ಪರ್ಚೇಸ್, ಒಂದು ಡ್ರೆಸ್ ಪರ್ಚೇಸಿಗೆ ಹೋದರೂ ಅಷ್ಟೇ, ನನಗೊಂದು ಬೇಗ ಆಗಬೇಕು. ಅದನ್ನು ತುಂಬ ಹೊತ್ತು ನೋಡಿಕೊಂಡೆಲ್ಲ ನಾನು ಅಷ್ಟೊತ್ತು ಮಾಡಲ್ಲ. ಆ್ಯಂಡ್ ತೊಗೊಳೋದನ್ನು ಚೆನ್ನಾಗಿರೋದೇ ತೊಗೊಂಡಿರ್ತೀನಿ, ಬಟ್ ನಾನು ಬೇಗ ಆಗುತ್ತೆ ನನಗೆ ಪರ್ಚೇಸ್, ಅಷ್ಟೊಂದು ಲಾಂಗ್ ಟೈಮ್ ತೊಗೊಳಲ್ಲ ನಾನು. ಹಾಗಾಗಿ ಸೊ ಇದು ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ, ಜಸ್ಟ್ ಕ್ಯಾಶುವಲ್ ವ್ಲಾಗ್ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಬಂದಮೇಲೆ ನಾನು ಅಡುಗೆ ಮಾಡ್ತಾಯಿದ್ದೆ, ಕರಿ ಮಾಡ್ತಾಯಿದ್ದೆ. ಸೊ ಅದೇ ದಿನ ನಾವು ಅಕ್ಷಯ ತೃತೀಯ ದಿನ ಏನೇ ಇದು ಮಾಡಿದರೂ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ. ಆದರೆ ಚಿನ್ನ ತೊಗೋಬೇಕು ಅಂತ ಅದು ನಾವು ಮಾಡ್ಕೊಂಡಿರೋದಷ್ಟು, ಅದೇ ಆ ಥರ ಯಾವ ಶಾಸ್ತ್ರದಲ್ಲೂ ಎಲ್ಲೂ ಹೇಳಿಲ್ಲ. ಬಟ್ ನಮ್ಮದು 24ಗೆ ಮೆಚೂರ್ ಆಗ್ತಾಯಿತ್ತು ಸ್ಕೀಮ್. ಸೊ 22ಗೆ ನಾವು ಹೋಗಿ ಕ್ಲೋಸ್ ಮಾಡಿಸ್ಕೊಂಡು ಅದನ್ನ ಇದು ಮಾಡ್ಕೊಂಡ್ವಿ. ಹೆಂಗೂ ತೆಗಿಲೇಬೇಕು ಅದನ್ನ 1 ಇಯರ್ ಆದಾಗ. ಸೊ ಹಾಗಾಗಿ ಅಲ್ಲಿ ತುಂಬ ಮುಳಿಯೋದಲ್ಲಿ ತುಂಬ ಇದಿದೆ. ಹಾಗೆ ನನಗೆ ಒಂದು ವಿಷು ಹಬ್ಬಕ್ಕೆ ನಾನು ಫೋಟೋ ಕಳಿಸಿ, ನಮ್ಮದು ಹಸ್ಬೆಂಡಿದ್ದು ಫೋಟೋ ಕಳಿಸಿ ವಿನ್ ಆಗಿತ್ತು. ಸೊ ಅದಕ್ಕೆ ಒಂದು ಬೆಳ್ಳಿ ನಾಣ್ಯ ಒಂದು ಗಿಫ್ಟಾಗಿ ಬಂತು ನಮಗೆ. ಗಿಫ್ಟ್ ಅಂದರೆ ಪ್ರೈಸ್ ವಿನ್ ಆಗಿದ್ವಿ ನಾವು. ಅಂದರೆ ನಮ್ಮ ವಿಷು ಹಬ್ಬ ಆಚರಣೆಯ ಫೋಟೋನ ನಾನು ನಿಮಗೆ ಶೇರ್ ಮಾಡಿದ್ದೆ ಅಲ್ವಾ, ಆ ಫೋಟೋನ ನಾವಲ್ಲಿ ಮುಳಿಯೋದವ್ರಿಗೆ ಶೇರ್ ಮಾಡಿ ಅದರಲ್ಲಿ ವಿನ್ ಆಗಿದ್ವಿ. ಸೊ ಅದಕ್ಕೊಂದು ಬೆಳ್ಳಿ ನಾಣ್ಯ ಗಿಫ್ಟಾಗಿ ಬಂತು. ನಾನು ನಿಮಗೆ ಫೋಟೋ ಹಾಕಿದ್ದೀನಿ ಎಂಡ್ಗೆ. ಸೊ ಖುಷಿ ಆಯಿತು, ಒಂದು ಬೆಳ್ಳಿ ನಾಣ್ಯ ಬಂತು ಅಂತ ಹೇಳ್ಬಿಟ್ಟು. ಒಂದು ಸೈಡ್ ಓಮ್ ಅಂತಿದೆ, ಇನ್ನೊಂದು ಸೈಡ್ ಗಣಪತಿ ದೇವರ ಒಂದು ಪಿಕ್ಚರ್ ಇದೆ, ಅದರಲ್ಲಿ ಇಮೇಜ್ ಇದೆ. ಚೆನ್ನಾಗಿದೆ ಬೆಳ್ಳಿದ್ದು. ಈಗ ನಾನಿಲ್ಲಿ ಆಲೂಗಡ್ಡೆ ಕರಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ಇದೆಲ್ಲ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಲೇಟಾಗೆ ಹಾಕ್ತಾಯಿದ್ದೀನಿ ಈ ವ್ಲಾಗ್, ಬಿಕಾಸ್ ನನಗೆ ಟೈಮ್ ಸಾಕಾಗಲ್ಲ. ಯಾಕಂತ ಹೇಳಿದರೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ವ್ಲಾಗ್ ಮಾಡ್ತೀನಿ, ಸ್ವಲ್ಪ ಇನ್ಫಾರ್ಮೇಟಿವ್ ಟಿಪ್ಸ್ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆಫೀಸ್ ವರ್ಕ್ ಮಾಡೋದ್ರಿಂದ ಇದೇ ಕೆಲಸ ಇದನ್ನೇ ಯೂಟ್ಯೂಬ್ಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದೊಂದು ನನ್ನ ಸೈಡ್ ಹೀಗೆ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಹಾಗೆ ಅದರಲ್ಲಿ ಒಂದು ಪ್ರೈಸ್ ಬಂತು ಮುಳಿಯೋದವ್ರದ್ದು, ಅದು ವಿನ್ ಆಗಿದ್ದೆ. ನಾನು ನನ್ನ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹಾಕ್ಕೊಂಡಿದ್ದೆ. ನಾನು ಹಸ್ಬೆಂಡ್ ಒಟ್ಟಿಗೆ ಫೋಟೋ ಕಳಿಸಿದ್ವಿ ಜೊತೆಗಿರೋ ಅಂಥದ್ದು. ಅದರಲ್ಲಿ ವಿಷು ಹಬ್ಬ ಆಚರಣೆಯ ಸಂಭ್ರಮವನ್ನು ಶೇರ್ ಮಾಡಿಕೊಳ್ಳಿ ಅಂತ ಇತ್ತು. ಶೇರ್ ಮಾಡಿಕೊಂಡು ವಿನ್ ಆದವ್ರದ್ದು ಅವರು ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಹಾಕಿದ್ರು. ಹಾಗೆ ಆಕರ್ಷಕ ಬಹುಮಾನ ಅಂತ ಅನೌನ್ಸ್ ಮಾಡಿದರು. ಅದರಲ್ಲಿ ನಮಗೆ ಸಿಕ್ಕಿತ್ತು ಸಿಲ್ವರ್ ಕಾಯಿನ್. ಅದೊಂದು ಹಾಕಿದ್ದೀನಿ ನಾನು, ನಿಮಗೆ ಎಂಡಿಗೆ ಕಾಣ್ಬೋದದು. ಹಾಗೆ ನಾನು ಆಲೂಗಡ್ಡೆ ಕರಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ರೆಸಿಪಿ ಏನು ಶೇರ್ ಮಾಡಿಲ್ಲ. ನೆಕ್ಸ್ಟ್ ನಿಮಗೆ ಮೋಸ್ಟ್ಲಿ ಪೆಡಿಕ್ಯೂರ್ ಮನೇಲೇ ಮಾಡೋದು ಹೇಗೆ, ಲೆಗ್ಗಿಗೆಲ್ಲ ನಿಮಗೆ ಅದೇ ನಾನು ಅವತ್ತು ಕಾಲು ಹೊಡಿಯೋದಕ್ಕೆ ನಿಮಗೆ ಬೋರೋಲೈನ್ ಹೇಳಿದ್ದೆ, ಬೋರೋಲಿನ್ ಕ್ರೀಮ್ ಆಗುತ್ತೆ ಅಂತ. ಹಾಗೆ ಪೆಡಿಕ್ಯೂರ್ ಮನೇಲೇ ಯಾವ ಥರ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ತುಂಬ ಹೆಲ್ಪ್ ಆಗುತ್ತೆ ಕೂಡ. ಹಾಗೆ ಪೆಡಿಕ್ಯೂರ್ ಸೆಟ್ ಆರ್ಡರ್ ಮಾಡಿದ್ದೆ ನಾನು, ಅದರ ಲಿಂಕ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಚೆನ್ನಾಗಿದೆ ಕೂಡ ಅವ್ರದ್ದು. ಸೊ ಹಾಗಾಗಿ ನಿಮಗೆ ಶೇರ್ ಮಾಡ್ತೀನಿ ಅದನ್ನು. ಯೂಸ್ಫುಲ್ ಕಂಟೆಂಟೇ ಕೊಟ್ಟರೆ ಮನೇಲಿ ಎಲ್ಲರಿಗೂ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಹಾಗಾಗಿ ನಾನು ಯೂಶ್ವಲಿ ಬ್ಯೂಟಿ ಟಿಪ್ಸ್ ಲಾಸ್ಟ್ ವೀಡಿಯೋದಲ್ಲಿ ಹೇರ್ ಇದು ಕೊಟ್ಟಿದ್ದೆ, ಕೆರಾಟಿನ್ ಟ್ರೀಟ್ಮೆಂಟ್, ತುಂಬ ಹೆಲ್ಪ್ ಆಗುತ್ತೆ ಆ ಥರದ್ದೆಲ್ಲ. ಸೊ ಹಾಗಾಗಿ ಆ ಥರದ್ದು ಶೇರ್ ಮಾಡ್ತೀನಿ ಅಂದರೆ ವ್ಲಾಗ್ ಅಂತ ಹೇಳಿಬಿಟ್ಟು. ಅದು ಇದಕ್ಕೇನೂ ಅಷ್ಟೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಮ್ಮಿಡಿಯೇಟ್ ವಾಯ್ಸ್ ಕೊಡೋಕ್ಕೆ ಆಗೋದು ಇಲ್ಲ, ಅರ್ಜೆಂಟಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಹಾಗಾಗಿ ಆಗಲ್ಲ. ಸೊ ಹಾಗಾಗಿ ನಾನು ಇದು ಮಾಡಿದ್ದೀನಿ. ಆ್ಯಂಡ್ ಅದೆಲ್ಲ ಆ ದಿನ ಅಂತೂ ಬ್ಯುಸಿ ಆಯಿತು. ಹಾಗಾಗಿ ಸೊ ನಿಮಗೆ ಒಂದಷ್ಟು ಶೇರ್ ಮಾಡಿದ್ದೀನಿ. ಈಗ ಊಟ ಮಾಡೋಣ ಅಂತ ಇದು ಕುಚ್ಚಲಕ್ಕಿ ಅನ್ನ, ಹಾಗೆ ಕರಿ ಮಾಡ್ತಾ ಇದ್ದಲ್ಲ ಕರಿ, ಹಾಗೆ ಇದು ಪೆಪ್ಪರ್ ಪಾಪಡ್. ಇಷ್ಟು ಸಿಂಪಲ್ಲಾಗಿ ಇವತ್ತು ಜಾಸ್ತಿ ಏನು ಮಾಡಿಲ್ಲ, ಬಿಕಾಸ್ ಹೊರಗಡೆ ಹೋಗೋದಿತ್ತಲ್ವ. ಹಾಗಾಗಿ ಇನ್ನು ಊಟ ಮಾಡ್ಕೊಂಡು ಆಮೇಲೆ ನೋಡೋಣ, ಸಿಗ್ತೀನಿ ನಾನು.
ಸೊ ಈ ಫೋಟೋ ಅವರು ಫ್ರೇಮಿಗೆ ಅವರ ಇದು ಫ್ರೇಮಿಗೆ ಮಾಡಿ ಕೊಡ್ತಾರೆ, ಈ ಥರ ಅವರ ಪೇಜಲ್ಲಿ ನಮ್ಮದು ಇದು ಮಾಡಿದ್ದಾರೆ. ಸೊ ಹಾಗೆ ನನಗೆ ಸಿಲ್ವರ್ ಕಾಯಿನ್ ಪೋಸ್ಟಲ್ಲಿ ಬಂದಿತ್ತು. ನನಗೆ ಗೊತ್ತಿರಲಿಲ್ಲ, ಆಕರ್ಷಕ ಬಹುಮಾನ ಅಂತ ಅನೌನ್ಸ್ ಮಾಡಿದರು, ಬಟ್ ಬರುತ್ತೆ ಅಂತ ನನಗೇನು ಗೊತ್ತಿರಲಿಲ್ಲ. ಬಟ್ ಚೆನ್ನಾಗಿ ಕವರ್ ಮಾಡಿ ಒಂದು ಕ್ಯೂಟ್ ಆಗಿರೋಂಥ ಗಿಫ್ಟ್ ಬ್ಯಾಗಲ್ಲಿ ಹಾಕಿ ಕಳಿಸಿದ್ರು. ಈ ಥರ ಇತ್ತು ನೋಡಿ. ಆ್ಯಕ್ಚುಲಿ ನಾನು ಅದನ್ನ ನೋಡಿ ಈ ಥರ ಕ್ಯೂಟಾಗಿ ಒಂದು ಬ್ಯಾಗಲ್ಲಿತ್ತು. ಒಂದು ಸೈಡ್ ಓಮ್ ಅಂತ ಇದೆ, ಇನ್ನೊಂದು ಸೈಡ್ ಗಣಪತಿ ದೇವರ ಇದಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ಲ, ಹೈಲೈಟ್ ಆಗ್ತಾಯಿದೆ. ನಾನು ಅದನ್ನು ಅದರಿಂದ ತೆಗಿಲಿಲ್ಲ, ಬಿಕಾಸ್ ಅದು ಸೀಲ್ಡ್ ಆಗಿತ್ತು. ಸುಮ್ಮನೆ ಅದನ್ನ ತೆಗೆದು ನಾವು ಅಲ್ಲಿ ಕೈಯಲ್ಲೆಲ್ಲ ಈಗ ಸೆಕೆ ಬೇರೆ, ಬೆವರೆಲ್ಲ ಮುಟ್ಟಿಸ್ಕೊಂಡು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಅದು ಕಾಯಿನ್ಸ್ ಎಲ್ಲ ಇಟ್ಕೊತಾರಲ್ವ. ಸೊ ಹಾಗಾಗಿ ನಾನು ಹಾಗೆ ಇಟ್ಕೊಂಡೆ. ಈ ಕಡೆ ಗಣಪತಿ ದೇವರು ಹಾಗೆ ಚೆನ್ನಾಗಿದೆನೋ ಇದು. ನಾನು ನಿಮಗೆ ಎಂಡಲ್ಲಿ ಫೋಟೋ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ಕೂಡ ಮುಳಿಯಾ ಜುವೆಲ್ಸ್ಗೆ ಈ ವಿಡಿಯೋದ ಮೂಲಕ ಥ್ಯಾಂಕ್ ಯು ಹೇಳ್ತೀನಿ, ತುಂಬ ಆಪರ್ಚುನಿಟೀಸ್ ಕೊಟ್ಟಿರೋದಕ್ಕೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.